ನೀವು ಈಗಷ್ಟೇ ನೋಡಿದ್ದು ರೇಷ್ಮೆ ಉತ್ಪಾದನೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಕಥೆಯಾದರೆ, ಅದಕ್ಕಿಂತ ಭಿನ್ನವಾದ ಮನಕಲಕುವ ಕಾರ್ಮಿಕರ ಕಥೆಯೊಂದು ಇಲ್ಲಿದೆ. ಅದು ನಾವೆಲ್ಲ ಆಗಾಗ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂತ ಮಂಡಕ್ಕಿ ಅಥವಾ ಕಡಲೆಪುರಿ ಅಂತ ಸವಿತೀವಿ ಅಲ್ವಾ? ಆ ಮಂಡಕ್ಕಿಯನ್ನು ತಯಾರಿಸುವವರ ಕಥೆ ಇದು. ಪ್ರತಿ ವರ್ಷ ಕಾರ್ಮಿಕ ದಿನ ಬಂದಾಗಲೊಮ್ಮೆ ನಿಮ್ಮ ಜೀವನ ಹಸನು ಮಾಡುತ್ತೇವೆ, ನಿಮ್ಮ ಕನಸನ್ನು ಸಾಕಾರಗೊಳಿಸುತ್ತೇವೆ ಅಂತ ಮಂತ್ರಿ ಮಹೋದಯರು ಭರವಸೆ ನೀಡುತ್ತಲೇ ಬಂದಿದ್ದಾರೆ. ಆದರೆ ಹೀಗೆ ದಿನಪೂರ್ತಿ ಸುಟ್ಟ ಟೈರಿನ ವಾಸನೆ ಕುಡಿಯುತ್ತಾ ಉರಿಯುವ ಕುಲ್ಮೆಯಲ್ಲಿ ಕೆಲಸ ಮಾಡುತ್ತಿರುವ ಇವರ ಬದುಕು ಎಂದಿನಂತೆ ಸಾಗುತ್ತಲೇ ಇದೆ. ದಿನದ ಒಂದು ಹೊತ್ತಿನ ಊಟಕ್ಕಾಗಿ ಅವರ ತಾತ ಮುತ್ತಾತನ ಕಾಲದಿಂದಲೂ ಈ ಮಂಡಕ್ಕಿ ಬಟ್ಟಿಯಲ್ಲಿ ಕೆಲಸ ಮಾಡುತ್ತಿರುವ ಈ ಬಡ ಕಾರ್ಮಿಕರ ಜೀವನ ಮಾತ್ರ ಸುಧಾರಿಸಲೇ ಇಲ್ಲ. ಹೀಗೆ ಇಡೀ ದಿನ ಮಂಡಕ್ಕಿ ಭಟ್ಟಿಯಲ್ಲಿ ನರಕ ಯಾತನೆ ಅನುಭವಿಸಿ ಕೆಲಸ ಮಾಡಿ ಬಂದರೆ ಪಾಪ ಅವರಿಗೆ ಸಿಗುವುದು ಬರೀ 50 ರೂಪಾಯಿ ಮಾತ್ರ. ಅದ್ಯಾವುದೋ ಕಾರಣಕ್ಕೆ ಯಾವತ್ತೋ ಒಂದು ದಿನ ಕೆಲಸಕ್ಕೆ ಹೋಗದೇ ಇದ್ರೆ ಅಷ್ಟೇ, ಹೊಟ್ಟೆಗೆ ತಣ್ಣೀರಿನ ಬಟ್ಟೆಯೇ ಗತಿಯಾಗುತ್ತೆ. ಇಂಥದ್ದೊಂದು ಕೆಲಸದಿಂದ ಮುಕ್ತಿ ಹೊಂದಬೇಕೆಂದು ಇಲ್ಲಿರುವವರು ಅಂದುಕೊಳ್ಳುತ್ತಾರೆ. ಆದರೆ ಮುಂದಿನ ಜೀವನದ ಗತಿ, ಅವರನ್ನ ನಂಬಿಕೊಂಡವರ ಹೊಟ್ಟೆಪಾಡು, ಬೇರೆ ಕೆಲಸ ಗೊತ್ತಿಲ್ಲವೇ? ಹೀಗೆ ಎಲ್ಲವೂ ಅನಿವಾರ್ಯ. ಬದುಕಬೇಕು ಅಂದರೆ ಕೆಲಸ ಎಂಥದ್ದೇ ಆಗಲಿ, ಎಷ್ಟೇ ಕಷ್ಟವಾಗಲಿ ಮಾಡಲೇಬೇಕು ಅಲ್ವಾ? ಮಾಡ್ತಿದ್ದಾರೆ. ಈ ಹಿಂದೆ ಮಂಡಕ್ಕಿ ಭಟ್ಟಿಯಲ್ಲಿ ಕೆಲಸ ಮಾಡುತ್ತಿರುವ ಇವರಿಗೆ ಹೊಸ ತಂತ್ರಜ್ಞಾನದಿಂದ ಇವರ ಕೆಲಸವನ್ನು ಸುಲಭಗೊಳಿಸಬೇಕು, ಇವರ ಆರೋಗ್ಯ ಕಾಪಾಡಬೇಕು ಅಂತ ನಮ್ಮ ಸರ್ಕಾರ ಅಂದುಕೊಂಡಿತ್ತಂತೆ. ಆದರೆ ನಮ್ಮ ಈ ಮಂತ್ರಿ ಮಹೋದಯರು ಅಂದುಕೊಂಡಿದ್ದು ಆಗಬೇಕಲ್ಲವೇ? ಒಂದು ವೇಳೆ ಅದೇನಾದರೂ ಆದರೆ ಪ್ರಾಯಶಃ ಅದು ಬಿಳಿ ಹಾಳೆಯಲ್ಲಿ ಮಾತ್ರ ಅನ್ನಿಸುತ್ತೆ. ಹಾಗಾಗಿ ಇವರೆಲ್ಲರ ಬದುಕು ಕೂಡ ಎಂದಿನಂತೆ ಸಾಗುತ್ತಲೇ ಇದೆ. ಓ ಕಾರ್ಮಿಕ ಬಂಧು, ನಿನಗೆ ನಮಸ್ಕಾರ. ನೀನು ಉಡುಗುವ ದೇಹವನ್ನ ಪಣಕ್ಕೊಡ್ಡಿ ದುಡಿದದ್ದು ಬಂಡವಾಳಶಾಹಿಯ ಮಡಿಲು ಸೇರಿದೆ. ಕೊನೆಗೆ ನಿನಗೆ ಸಿಕ್ಕಿದ್ದಾದರೂ ಏನು? ಒಂದು ಮೆಚ್ಚುಗೆಯ ಮಾತು? ಒಂದು ನೆಮ್ಮದಿಯ ನಾಳೆ? ಭರವಸೆಯ ಬದುಕು? ಇಲ್ಲವೇ ಇಲ್ಲ. ಇವತ್ತಿಗೂ ನೀನು ನಾಡ ಕಟ್ಟುವವನು, ದೇಶದ ಬೆನ್ನೆಲುಬು, ಆರ್ಥಿಕತೆಯ ಆಧಾರ ಸ್ತಂಭ. ಆದರೆ ನಿನಗೇ ಆಧಾರ ಇಲ್ಲ. ನಾಳೆಗಳು ಕಪ್ಪು ಬಿಳುಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇಂದು ಮಸುಕಾಗುತ್ತಿದೆ, ಕ್ರಮೇಣ ಕತ್ತಲು ಆವರಿಸುತ್ತಿದೆ. ಆ ಕತ್ತಲ ಬೆಳಕಿನ ಕಿರಣವೊಂದಕ್ಕೆ ಕಾಯುತ್ತಾ ವರ್ಷಕ್ಕೊಮ್ಮೆ ಬರುವ ಕಾರ್ಮಿಕರ ದಿನದ ಅರಿವು ಇಲ್ಲದೆ, ಪರಿವೆಯೂ ಇಲ್ಲದೆ ದುಡಿಯುತ್ತಲೇ ಇದ್ದಾರೆ. ಇದು ಬಾಳು. ಕೊನೆಯಿಲ್ಲದ ಹಾದಿಯಲ್ಲಿ ಕೊನೆಯತ್ತ ನಿರಂತರ ನಡಿಗೆ. ಒಬ್ಬ ಶ್ರೀಮಂತನಿಗೆ 1,60,000 ಬಡವರು, ಒಬ್ಬ ಮಧ್ಯಮ ವರ್ಗದವನ ಪಾಲಿಗೆ 720 ದೀನರು. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಅದು ಬರಲಿಲ್ಲ, ಬರಲೇ ಇಲ್ಲ.